8ನೇ ತಾರೀಕಿಂದ 12ನೇ ತಾರೀಕುವರೆಗೆ ಶ್ರೀಮಠದಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ದೀವಿ. ಆ ದಿನ ಬ್ರಹ್ಮೋತ್ಸವದ ಅನೇಕ ಕಾರ್ಯಕ್ರಮಗಳಿರುತ್ತೆ. ಕೃಷಿ ಮೇಳ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳು, ಹಾಗೆ ಎಲ್ಲ ಮಠಾಧೀಶರಿಂದ ಪ್ರವಚನ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮ ಇದೆ. ಇದರ ಬಗ್ಗೆ ಪತ್ರಿಕಾಗೋಷ್ಠಿ ಕರೆಯಲು ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ. ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಈ ಸಭೆಯಲ್ಲಿ ಈ ಬ್ರಹ್ಮೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಶೆಟ್ಟಿಗದ್ದೆ ರಾಮಸ್ವಾಮಿ ಅವರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮಠದ ಪರವಾಗಿ ಪವನ್ ಅವರು ಇದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಠದ ಮ್ಯಾನೇಜರ್ ಆದಂತಹ ಶ್ರೀಯುತ ಕೃಷ್ಣಮೂರ್ತಿ ಭಟ್ ಅವರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಠದ PRO ಆದಂತಹ ಶೇಷಾದ್ರಿಗಳು ಈ ವೇದಿಕೆಯಲ್ಲಿ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಬ್ರಹ್ಮೋತ್ಸವ ಸಮಿತಿಯ ಸದಸ್ಯರಾದಂಥ ಶ್ರೀಯುತ ಉಮೇಶ್ ಅವರಿಗೂ, ಕೃಷಿ ಮೇಳದ ಉಸ್ತುವಾರಿಯನ್ನು ವಹಿಸಿರುವಂತಹ ವಿಕಾಸ್ ಬೇಗಾನೆ ಹಾಗೂ ಸತೀಶ್ ಅದ್ದಾಡ ಅವರಿಗೂ, ಹಾಗೆ ಈ ಅಲಂಕಾರ ಸಮಿತಿಯ ಸಂಚಾಲಕರಾದಂತಹ ಅಜಿತ್ ಬಿಕ್ಳಿ ಅವರಿಗೂ ಸ್ವಾಗತವನ್ನು ಬಯಸ್ತಾ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಈ ಕಾರ್ಯಕ್ರಮದ ಮುಖ್ಯ ಸಂಚಾಲಕರಾದಂತಹ ಪ್ರವೀಣ್ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ರಾಮಸ್ವಾಮಿ ಅವರು ಎಲ್ಲರಿಗೂ ವಿಷಯವನ್ನು ತಿಳಿಸಬೇಕು ಅಂತ ಕೇಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹರ್ಷ ಅವರಿಗೂ, ಕಾಲೇಜಿನ ಆಡಳಿತ ಮಂಡಳಿಯ ಸಂಚಾಲಕರು ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಏಪ್ರಿಲ್ 8ನೇ ತಾರೀಕಿಂದ 12ನೇ ತಾರೀಕು ತನಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಹರಿಹರಪುರ ಮಠದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿದಿನ ಬೆಳಗ್ಗೆ ಧಾರ್ಮಿಕ ಕಾರ್ಯಕ್ರಮಗಳಿರುತ್ತೆ. ಆನಂತರ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಧಾರ್ಮಿಕ ಸಭೆ ಇರುತ್ತೆ. ಆ ಸಭೆಯಲ್ಲಿ ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ. 8, 9, 10, 11, 2 4 ದಿನ ವಿವಿಧ ಮಠಾಧೀಶರು, ಈ ಸಮಾಜದ ಕೆಲವು ಗಣ್ಯ ವ್ಯಕ್ತಿಗಳು ಆಗಮಿಸ್ತಾರೆ. ಜೊತೆಗೆ ಈ ಕ್ಷೇತ್ರದ ಪ್ರಮುಖ ರಾಜಕೀಯ ಪಕ್ಷದ ನಾಯಕರಾದಂಥ ಸುಧಾಕರ್ ಶೆಟ್ಟರು, DN ಜೀವರಾಜ್ ಅವರು ಹಾಗೂ TD ರಾಜೇಗೌಡರು 3 ದಿನದ ಸಭೆಗಳಲ್ಲಿ ಪ್ರತ್ಯೇಕವಾಗಿ ಭಾಗವಹಿಸ್ತಾರೆ. ಇದ್ರ ಜೊತೆಗೆ ಒಂದು ಅದ್ಧೂರಿಯಾಗಿ ಕೃಷಿ ಮೇಳ ನಡೆಸಬೇಕಂತೇಳಿ ಅವತ್ತು ಭಕ್ತರ ಸಭೆಯಲ್ಲಿ ಚರ್ಚೆ ಆದಾಗ ಅಭಿಪ್ರಾಯ ಮೂಡಿಬಂತು. ಹಾಗಾಗಿ ವಿಶೇಷವಾಗಿ ಶ್ರೀಮಠ ರೈತರ ಜೊತೆಗಿದೆ ಎಲ್ಲ ಸಂದರ್ಭಗಳಲ್ಲೂ. ಅದರಿಂದ ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದು ಕೃಷಿ ಮೇಳ ನಡೆಸಬೇಕಂತೇಳಿ ತೀರ್ಮಾನ ಮಾಡಿ ಅದರಂತೆ ಇವತ್ತು ನಾಡಿದ್ದು 8ನೇ ತಾರೀಕಿಂದ 12ನೇ ತಾರೀಕು ತನಕ ಕೃಷಿ ಮತ್ತು ಗ್ರಾಮೀಣ ಉದ್ಯಮಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಈ 5 ದಿನ ಏರ್ಪಡಿಸಿದೆ. ಸಾಕಷ್ಟು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಕೃಷಿ ಮೇಳದಲ್ಲಿ ಅವರು ಸ್ಟಾಲನ್ನು ಹಾಕಲಿಕ್ಕೆ ಕೆಲವರು ಈಗಾಗಲೇ ನೋಂದಾಯಿಸ್ಕೊಂಡಿದ್ದಾರೆ. ಅದರ ಉಸ್ತುವಾರಿಯನ್ನು ವಿಕಾಸ್ ಅವರು, ಅದ್ದಡ ಸತೀಶ್ ಅವರು, ಪ್ರವೀಣ್ ಅವರು, ಹರ್ಷ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ, ಅಜಿತ್ ಅವರು ಸೇರಿದಂತೆ. ಈ ಕೃಷಿ ಮೇಳದ ಜೊತೆಗೆ ಈ ಕಾರ್ಯಕ್ರಮ ನಿಮಗೆ ಸಪ್ರೇಟಾಗಿ ಹೇಳಬೇಕಾಗಿಲ್ಲ ಅನಿಸುತ್ತೆ. ಹರಿಹರಪುರ ಮಠದ ಕಾರ್ಯಕ್ರಮ ಅಂದರೆ ವಿಶೇಷ ಅಂತಂದರೆ ಬೇರೆ ಬೇರೆ ವಿಶ್ವಕರ್ಮ ಇರ್ಬೋದು ಅಥವಾ ಬಿಲ್ಲವ ಇರ್ಬೋದು, ಬೇರೆ ಬೇರೆ ಜನಾಂಗದ ಜಾತಿಯ ಸಮೂಹದ ಮಠಾಧೀಶರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೊಂದು ವಿಶೇಷ. ಈ ಕಾರ್ಯಕ್ರಮದಲ್ಲಿ ಎಲ್ಲ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಠಾಧೀಶರು ಉಪನ್ಯಾಸ ಇರುತ್ತೆ. ಜೊತೆಗೆ ನಮ್ಮ ಹರಿಹರಪುರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಈ ಧಾರ್ಮಿಕ ಸಭೆ ನಡೆಯುತ್ತೆ. ವಿಶೇಷವಾಗಿ ಈ ಸಭೆಯಲ್ಲಿ ಎಲ್ಲ ಭಕ್ತಾದಿಗಳು ಬರಬೇಕು, ಮತ್ತು ನಮ್ಮ ಪತ್ರಕರ್ತರ ಸಹಕಾರ ಸಹ ನಮಗೆ ಬೇಕು ಪ್ರಚಾರ ದೃಷ್ಟಿಯಲ್ಲಿ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮಿಂದ ಹೆಚ್ಚಿನ ಪ್ರಚಾರ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಿಮ್ಮ ಸಮ್ಮುಖದಲ್ಲಿ ಪತ್ರಿಕೆಯನ್ನು ಸಹ ಇವತ್ತು ಬಿಡುಗಡೆಗೊಳಿಸಿದ್ದಾರೆ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಪಡಿಸಿ ನಮ್ಮ ಜೊತೆಗೆ
ಈ ಗ್ರಾಮೀಣ ಜನರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಆಯೋಜಿಸಿರುವ ಕೃಷಿ ಮೇಳದ ಸದುಪಯೋಗವನ್ನು ರೈತರು ಹೆಚ್ಚಿನ ರೀತಿಯಲ್ಲಿ ಪಡ್ಕೊಳ್ಬೇಕು, ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಕೃಷಿ ಮೇಳ ಇರುತ್ತೆ, 5 ದಿನನೂ ಇರುತ್ತೆ. ಮೊದಲನೇ ದಿನ ವೇದಬ್ರಹ್ಮ ಶ್ರೀ ಶಿವರಾಮ ಅಗ್ನಿಹೋತ್ರಿ ಅವರು ಕಾರ್ಯಕ್ರಮಕ್ಕೆ ಅತಿಥಿಯಾಗಿರ್ತಾರೆ. ಮಾನ್ಯ ಶಾಸಕರಾದಂಥ ಟಿ.ಡಿ. ರಾಜೇಗೌಡರು ಉಪಸ್ಥಿತರಿರ್ತಾರೆ. ಉಡುಪಿಯ ವಾಸ್ತುತಜ್ಞರಾದಂಥ ರಮಾನಂದ್ ಗುರೂಜಿಯವರು ಉಪಸ್ಥಿತರಿರ್ತಾರೆ. ಅವತ್ತು ನಮ್ಮ ಗುರುಗಳ ಜೊತೆಗೆ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಗಳು ಕಟ್ಪಾಡಿ ಇವರು ಇರ್ತಾರೆ. ಬಸವ ರಮಾನಂದ ಮಹಾಸ್ವಾಮಿಗಳವರು ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ನೆಲಮಂಗಲ ತಾಲೂಕು ಇವರು ಇರ್ತಾರೆ. 8ನೇ ತಾರೀಕು. 9ನೇ ತಾರೀಕು ನಮ್ಮ ಇನ್ವಿಟೇಷನ್ಗಳಿದೆ. 9ನೇ ತಾರೀಕು ಅವತ್ತು ಆರ್ತಿ ಕೃಷ್ಣ ಅವರು ಸಭೆಯಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಅಮ್ಮ ಫೌಂಡೇಶನ್ ಸಂಸ್ಥಾಪಕರಾದಂಥ ಸುಧಾಕರ್ ಶೆಟ್ಟಿ ಇರ್ತಾರೆ. ಸಮಾಜ ಸೇವಕರಾದಂಥ ವಿಜಯ್ ಕುಮಾರ್ ಅವರು ಇರ್ತಾರೆ. 10ನೇ ತಾರೀಕು ತಟ್ ಅಂತ ಹೇಳಿ ಖ್ಯಾತಿಯ ಸೋಮೇಶ್ವರ್ ಅವರು ಭಾಗವಹಿಸ್ತಾರೆ. ಅವತ್ತು ಸಂಸದರಂಥ ಶ್ರೀನಿವಾಸ್ ಪೂಜಾರಿ ಅವರು ಆಗಮಿಸ್ತಾರೆ. ನಿರ್ದೇಶಕರಾದಂಥ ಅನಿಲ್ ಕುಮಾರ್ ಅವರು ಭಾಗವಹಿಸ್ತಾರೆ. ಯಕ್ಷಗಾನ ಕಲಾವಿದರಾದಂಥ ಹೊನ್ನವರ ಕಾರ್ತಿಕ್ ಕಣ್ಣಿ ಅವರು ಹಾಗೂ ಸುಭದ್ರಾ ರಾಣಿಯವರು ಅವತ್ತು ಆಗಮಿಸ್ತಾರೆ. 12ನೇ ತಾರೀಕು ಡಾಕ್ಟರ್ CN ಮಂಜಾತ್ ಅವರು ಖ್ಯಾತ ಹೃದಯ ತಜ್ಞ ಅವರು ಭಾಗವಹಿಸ್ತಾರೆ. ಮತ್ತು DN ಜೀವರಾಜ್ ಅವರು ಇರ್ತಾರೆ. ಹಯಗ್ರೀವಾಚಾರ್ ಕೈಲಾಸಾಶ್ರಮ ಮಹಾಸಂಸ್ಥಾನ ಮಠ ಬೆಂಗಳೂರು ಇವರು ಉಪಸ್ಥಿತರಿರ್ತಾರೆ. ಅವತ್ತು ಸಂಜೆ 12ನೇ ತಾರೀಕು ಸಂಜೆ ರಥೋತ್ಸವ ಇರುತ್ತೆ. ಆನಂತರ ದೀಪೋತ್ಸವ ಇರುತ್ತೆ. ಹೊಳೆಯಲ್ಲಿ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ, ತೆಪ್ಪೋತ್ಸವ. ಆನಂತರ ಯಕ್ಷಗಾನ ಕಾರ್ಯಕ್ರಮ ಇರುತ್ತೆ 12ನೇ ತಾರೀಕು. 12ನೇ ತಾರೀಕು ಈ ಕಾರ್ಯಕ್ರಮಗಳು ಮುಕ್ತಾಯ ಆಗುತ್ತೆ. 5ವರೆಗೆ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ 12ನೇ ತಾರೀಕು 5ವರೆಗೆ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮವನ್ನು ಇರುತ್ತೆ. ಈಗ ಒಂದು ಕಾರ್ಯಕ್ರಮ ಆದ್ರೂ ಒಂದು ಕಾರ್ಯಕ್ರಮ ಅಥವಾ